ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾವು ಇವತ್ತಿನ ವಿಡಿಯೋದಲ್ಲಿ ಕಳಶದ ಎಲೆ, ತೆಂಗಿನಕಾಯಿ ಹಾಳಾದರೆ ಏನು ಮಾಡಬೇಕು, ಹೂ ಬಿಟ್ಟರೆ ಏನು ಮಾಡಬೇಕು, ಮೊಳಕೆ ಹೊಡೆದ್ರೆ ಏನು ಮಾಡಬೇಕು, ಹಾಗೆ ಕಳಶ ಸ್ಥಾಪನೆಯ ವಿಧಗಳು ಯಾವ್ದ್ಯಾವುದು, ಎಷ್ಟು ದಿನಗಳಿಗೊಮ್ಮೆ ಕಳಶದಲ್ಲಿನ ತೆಂಗಿನಕಾಯಿನ ಬದಲಾಯಿಸಬೇಕು, ಕಳಶದಲ್ಲಿ ತೆಂಗಿನಕಾಯಿಯನ್ನು ಇಡೋದು ಹೇಗೆ, ಈ ಎಲ್ಲ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬನ್ನಿ ಶುರು ಮಾಡೋಣ. ದೇವ್ರ ಪೂಜೆಯನ್ನು ಜನರು ಅವರ ಅನುಭವಕ್ಕೆ ತಕ್ಕಂತೆ, ಅವರವರ ಸಂಪ್ರದಾಯಗಳಿಗೆ ತಕ್ಕಂತೆ ಮಾಡ್ತಾರೆ. ಕೆಲವೊಂದು ಮನೆಗಳಲ್ಲಿ ದೇವ್ರ ಮುಂದೆ ದೀಪವನ್ನು ಇಟ್ಟು ಪೂಜೆ ಮಾಡ್ತಾರೆ, ಇನ್ನು ಕೆಲವು ಮನೆಗಳಲ್ಲಿ ಕಳಶನ ಇಟ್ಟು ಪೂಜೆ ಮಾಡ್ತಾರೆ. ದೇವ್ರ ಮುಂದೆ ಕಳಶನ ಇಟ್ಟು ಪೂಜೆ ಮಾಡೋದು ಮಂಗಳಕರ ಆಗಿರುತ್ತೆ. ಕೆಲವರು ಕಲಶದ ಮೇಲೆ ವಿಳ್ಯದೆಲೆಯನ್ನು ಇಟ್ಟು ಪೂಜೆ ಮಾಡಿದ್ರೆ, ಇನ್ನು ಒಂದಿಷ್ಟು ಜನ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡ್ತಾರೆ. ಈ ಕಲಶದ ಮೇಲೆ ಇಟ್ಟಿರುವ ತೆಂಗಿನಕಾಯಿ ಒಡಿಬೋದು, ಹಾಳಾಗ್ಬೋದು ಅಥವಾ ಮೊಳಕೆ ಬರ್ಬೋದು. ಈ ರೀತಿ ಎಲ್ಲ ಆದಾಗ ನಮಗೆ ಗೊಂದಲಗಳಾಗುತ್ತೆ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಮೊದಲಿಗೆ ಕಲಶ ಸ್ಥಾಪನೆಯ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಜನರು 2 ರೀತಿಯ ಕಲಶ ಸ್ಥಾಪನೆಯನ್ನು ಮಾಡ್ತಾರೆ. ಒಂದು ಲಕ್ಷ್ಮೀ ಕಲಶ, ಇದು ಮನೆ ದೇವರ ಕೋಣೆಯಲ್ಲಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಇಡುವಂಥದ್ದು. ಎರಡನೇದು ಮನೆ ದೇವರ ಕಲಶ. ಇದನ್ನು ಮನೆ ದೇವರ ಹೆಸರಿನಲ್ಲಿ ಯಾವ ದಿನ ನಿಮ್ಮ ಮನೆ ದೇವರಿಗೆ ಸಮರ್ಪಿತವಾಗಿರುತ್ತೋ ಆ ದಿನ ಸ್ಥಾಪನೆ ಮಾಡಿರೋದು. ನೆಕ್ಸ್ಟ್ ಒನ್ ಬಂದು ಎಷ್ಟು ದಿನಗಳಿಗೊಮ್ಮೆ ಕಳಶದಲ್ಲಿನ ತೆಂಗಿನಕಾಯಿನ ಬದಲಾಯಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಕಳಶವನ್ನು ಸ್ಥಾಪನೆ ಮಾಡಿದ 5 ದಿನಗಳಿಗೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಕಳಶವನ್ನು ಶುದ್ಧ ಮಾಡಬೇಕು. ಕಳಶದಲ್ಲಿ ಎಲೆ ಅಥವಾ ತೆಂಗಿನಕಾಯಿನ ತೆಗೆದು ಹೊಸದನ್ನು ಇಟ್ಟು ಕಳಶ ಸ್ಥಾಪನೆ ಮಾಡಬೇಕು. ಇದಲ್ಲದೆ ಪ್ರತಿನಿತ್ಯವೂ ಕಳಶವನ್ನು ಅಲುಗಾಡಿಸದೆ ಕೇವಲ ತೆಂಗಿನಕಾಯಿ ಮತ್ತು ವಿಳ್ಯದೆಲೆಯನ್ನು ಮಾತ್ರ ಬದಲಾಯಿಸಬಹುದು. ನೀವು ಹುಣ್ಣಿಮೆ ದಿನದ ಪೂಜೆಯನ್ನು ವಿಶೇಷ ರೀತಿಯಲ್ಲಿ ಮಾಡ್ತಿದ್ರೆ ಪ್ರತಿ ಹುಣ್ಣಿಮೆಯ ದಿನದಂದು ಕಳಶವನ್ನು ತೆಗೆದು ಸ್ವಚ್ಛಗೊಳಿಸಿ ಹೊಸ ಕಾಯಿ ಇಟ್ಟು ಪೂಜೆಯನ್ನು ಮಾಡಬೇಕು. ಅಮಾವಾಸ್ಯೆ ದಿನ ಪೂಜೆ ಮಾಡ್ತಿದ್ರೆ ಪ್ರತಿ ಅಮಾವಾಸ್ಯೆ ದಿನ ಬದಲಾಯಿಸಬೇಕು. ಒಂದು ವೇಳೆ 6 ತಿಂಗಳ ಕಾಲ ಕಳಶದಲ್ಲಿನ ತೆಂಗಿನಕಾಯಿ ಚೆನ್ನಾಗಿಯೇ ಇದ್ದರೆ ಅದನ್ನ ಮತ್ತೆ ಕಳಶದಲ್ಲೇ ಇಟ್ಟು ಪೂಜೆ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಕಳಶದಲ್ಲಿ ತೆಂಗಿನಕಾಯಿನ ಇಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕಳಶದಲ್ಲಿ ತೆಂಗಿನಕಾಯಿನ ಆರಿಸ್ಕೊಳ್ಳುವಾಗ ನಾವು ತುಂಬ ಎಳೆಯ ತೆಂಗಿನಕಾಯಿ ಅಥವಾ ತುಂಬ ಬಲಿತ ತೆಂಗಿನಕಾಯಿನ ಆಯ್ದುಕೊಳ್ಬಾರ್ದು. ತುಂಬ ಬಲಿತ ತೆಂಗಿನಕಾಯಿ ನೀರು ಬಹು ಬೇಗನೆ ಹಿಂಗೆ ಹೋಗುತ್ತೆ. ಕಳಶಕ್ಕೆ ತೆಂಗಿನಕಾಯಿನ ಇಡುವ ಮುನ್ನ ಅದನ್ನ ಒಂದಿಷ್ಟು ಸಮಯ ನೀರಿನಲ್ಲಿ ಇಟ್ಟು ಅದನ್ನ ಕಳಶದಲ್ಲಿ ಇಡಬೇಕು. ಈ ರೀತಿ ನೀರಿನಲ್ಲಿ ಇಟ್ಟು ನಂತರ ಕಳಶದಲ್ಲಿ ಇಡೋದ್ರಿಂದ ದೀರ್ಘಕಾಲದವರೆಗೆ ತೆಂಗಿನಕಾಯಿ ಚೆನ್ನಾಗಿರುತ್ತೆ. ಕಳಶದಲ್ಲಿಡುವ ತೆಂಗಿನಕಾಯಿ ಮೇಲೆ ಅರಿಶಿಣ ಕುಂಕುಮವನ್ನು ಇಟ್ಟು ನಂತರ ಇಡಬೇಕು. ಒಂದು ವೇಳೆ ಪದೇ ಪದೇ ಕಳಶದ ಮೇಲಿಟ್ಟ ತೆಂಗಿನಕಾಯಿ ಒಣಗಿ ಹೋಗ್ತಿದ್ರೆ, ಹಾಳಾಗ್ತಿದ್ರೆ ನಿಮ್ಮ ಮನೆಯಲ್ಲಿ ನಡೆಯಲಿರುವ ಅಶುಭ ಸೂಚನೆಗಳು ಅಥವಾ ಕೆಟ್ಟ ಘಟನೆಗಳ ಸಂಕೇತ ಆಗಿರುತ್ತೆ ಇದು. ಹಾಗಿದ್ರೆ ಕಳಶದಲ್ಲಿ ಇಟ್ಟ ತೆಂಗಿನಕಾಯಿ ಪದೇ ಪದೇ ಹಾಳಾಗ್ತಿದ್ರೆ, ಒಡೆಯುತ್ತಿದ್ರೆ ಏನು ಮಾಡಬೇಕು? ಒಂದು ವೇಳೆ ಮನೆಯಲ್ಲಿ ಕಳಶದಲ್ಲಿ ಇಟ್ಟಿರುವ ತೆಂಗಿನಕಾಯಿ ಈ ರೀತಿ ಸೂಚನೆಗಳನ್ನು ನೀಡ್ತಿದ್ರೆ 3 ಸೋಮವಾರಗಳ ಕಾಲ ಅಥವಾ 3 ಪ್ರದೋಷ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಇದನ್ನ ಹೊರತುಪಡಿಸಿ ನವಗ್ರಹ ಪೂಜೆ ಮತ್ತು ನವಗ್ರಹ ಶಾಂತಿ ಮಾಡಿಸೋದ್ರಿಂದ ಕೂಡ ಈ ದೋಷ ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಬಂದು ಕಳಶದಲ್ಲಿನ ತೆಂಗಿನಕಾಯಿಯಲ್ಲಿ ಹೂವುಗಳು ಮತ್ತು ಮೊಳಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಮ್ಮೆ ಕಳಶದಲ್ಲಿ ಇಟ್ಟಿರೋ ತೆಂಗಿನಕಾಯಿನಲ್ಲಿ ಹೂ ಬರೋದು ಅಥವಾ ಮೊಳಕೆ ಒಡೆಯೋದನ್ನು ನಾವು ನೋಡಿರ್ತೀವಿ. ಇದನ್ನು ಅತ್ಯಂತ ಶುಭ ಅಥವಾ ಮಂಗಳಕರ ಸೂಚನೆ ಅಂತ ಕೂಡ ಪರಿಗಣಿಸ್ತೀವಿ. ತೆಂಗಿನಕಾಯಿಯಲ್ಲಿ ಈ ರೀತಿ ಮೊಳಕೆ ಬಂದಿದ್ರೆ ನಿಮ್ಮ ಮನೆಗೆ ಧನ, ಸಂಪತ್ತು, ಸಮೃದ್ಧಿ ಬರುತ್ತೆ ಅನ್ನೋ ಸೂಚನೆ ಆಗಿರುತ್ತೆ. ಹೂವು ಬಂದಿರುವ ತೆಂಗಿನಕಾಯಿನ ಸೇವಿಸ್ಬೋದು ಅಥವಾ ಹೂವನ್ನು ತೆಗೆದು ಆ ಕಾಯಿಯನ್ನು ಸಿಹಿ ಅಡುಗೆಯಲ್ಲಿ ಬಳಸ್ಬೋದು. ಇನ್ನು ಮೊಳಕೆ ಬಂದಿರುವ ತೆಂಗಿನಕಾಯಿನ ಹಾಗೆ ನೆಲದಲ್ಲಿ ನೆಡಿ. ಈ ತೆಂಗಿನಕಾಯಿನ ತುಂಬ ವಯಸ್ಸಾದವ್ರ ಕೈಯಲ್ಲಿ ನಡೆಸಬೇಕು. ಒಂದು ವೇಳೆ ಇದು ಸಾಧ್ಯವಾಗದೇ ಇದ್ದರೆ ಮೊಳಕೆ ಬಂದಿರುವ ತೆಂಗಿನಕಾಯಿನ ದೇವಸ್ಥಾನಗಳಿಗೆ ದಾನ ಮಾಡೋದು ತುಂಬ ಶುಭಕರ ಆಗಿರುತ್ತೆ. ಇದು ಮನೆಯಲ್ಲಿ ಅಭಿವೃದ್ಧಿಯನ್ನು ಸೂಚಿಸುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋನ ನೋಡಿದ ಮೇಲೆ ನಿಮಗೆ ಈ ಕಳಸದ ಬಗ್ಗೆ ಇರ್ತಕ್ಕಂಥ ಎಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅಂದ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.